ಚಲೋ ಅದಾವಲ್ಲ ನಮ್ಮ ತೋಟದಾಗ ಬಿಟ್ಟವಾದ್ರೂ ಭಾಳ ಚಲೋ ಅದ ನೋಡು ಅವ್ರಿಗೆ ಕಾಳಲ್ಲ ಜ್ಯೋತಿ. ಹೌದತ್ತೆ ಚೆನ್ನಾಗಿದ್ದಾವೆ ಅಂದ್ರೆ ಕಾಳು ದೊಡ್ಡವದಾವು ಚಲೋ ಅದಾವು. ಪಲ್ಯ ಮಾಡೋಕೆ ಚೆನ್ನಾಗಕ್ಕವು. ನಿಂದ್ರವ ಇಬ್ಬರು ಸೇರಿ ಸುಲ್ಲದ್ರಾತು ಒಂಚೂರು ನಡ ಭಾಳ ನೋಯ್ಸ ಅಂತಿತ್ತು, ಹಾಗಾಗಿ ಹುಡ್ಕೊಂಡೆ. ಇತ್ಲಕ್ಕ ಹೋಗಿ ಒಂದಿಟ್ಟು ಕಳೆದ ಕಿಳೆ ತೆಗೆದು ಬಂದೆಲ್ಲ, ಭಾಳ ದಿವಸ ಆತಲ್ಲ ಏನೋ ಕೆಲಸ ಮಾಡೇ ಇಲ್ಲಲ್ಲ, ಹಾಗಾಗಿ ಒಂಚೂರು ಏನಾರ ಒಜ್ಜಿ ಕೆಲಸ ಮಾಡಿಬಿಟ್ನಿ ಅಂದ್ರೆ ಸಾಕು ನಡ ನೋಯಿಸ್ತೈತಿ. ಅದಕ್ಕೆ ಒಂದಿಟ್ಟು ಅಡ್ಡ ಆದ್ನಿ. ನಾನು ಚಾಪಿ ಹಾಸ್ಕೊಂಡಿಲ್ಲೇ ಮತ್ತು ಕೊನೆಗೆ ಮಲ್ಕೋಬೋದಿತ್ತು. ಅಲ್ಲಿ ಮಕ್ಕೊಂಡ್ನಿ ಅಂದ್ರೆ ಎಚ್ಚರನಾಗಂಗಿಲ್ಲ, ಇಲ್ಲ ಆದ್ರೆ ಒಂದಿಟ್ಟು ಹೊರಗಿಂದ ಗಾಳಿ ಬರ್ತಿರ್ತೈತಿ. ಈಗ ಹುಡುಗರು ಬರೋ ಹೊತ್ತಾಕತ್ತಲ್ಲ, ಮತ್ತು ಈಗ ಮಕ್ಕೊಂಡ್ನಿ ಅಂದ್ರೆ ಇಲ್ಲೇ ಮಕ್ಕೊಂಡ್ರೆ ದೌಡ ಎಚ್ಚರಕತಿ ಅಂತಂದು ಇಲ್ಲೇ ಉಳ್ಕೊಂಡ್ನಿ. ನಾನು ಸುಲೇನ ಅಂತ ಅನ್ಕೊಂಡ್ನಿ, ಮತ್ತು ನಿನ್ನ ತೊಗೊಂಬಂದು ಸುಲ್ಕೊಂತ ಕುಂತೀನಿ ನೋಡು. ಇರಲಿ ಬಿಡ್ರಿ ಅತ್ತೆ, ನಾನು ಮತ್ತೆ ಎಲ್ಲ ವಾರ ಆಗಿತ್ತಲ್ಲ, ನಾನು ಇತ್ಲದಾಗ ಬಂದಿದ್ನೆಲ್ಲ ನೀವು ಎಲ್ಲ ಕಡೆ ತೆಗೆದಿದ್ರಿ, ನಾನು ಸ್ವಲ್ಪ ಇತ್ತು, ಹಾಗಾಗಿ ಮತ್ತು ಅವ್ರಿಗೆ ಕಳೆದ್ರೆ ಸುಲ್ಲಿದ್ರೆ ತಡಿ ರಾತ್ರಿಗೆ ಸಾರಿಗೆ ಬೇಕಲ್ಲತ್ತೆ. ಇವ್ರು ನೋಡಿದ್ರೆ ಹುಡುಗರು ಬಂದ ತಕ್ಷಣ 8 ಗಂಟೆ ಅಷ್ಟೊತ್ತಿಗೆ ಊಟನ ಕೇಳ್ತಾರೆ. ಒಂದಿಷ್ಟು ಹೋಮ್ವರ್ಕ್ ಬರ್ಕೊತಾರೆ, ಮಾಡಿ ಅದು ಇದು ಮುಗಿಸ್ಕೊಂಡು ಅಮ್ಮ ಊಟ ಅಂತಂದು ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ಅಡುಗೆ ಮಾಡೋಕ್ಕಾಗಿಲ್ಲ. ಇದೆಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡ್ರೆ ಮಸಾಲೆ ಆಮೇಲೆ ಮಾಡಿ ಸಾರು ಮಾಡೋಕ್ಕೆ ಬರ್ತೈತಿ ಅಂತಂದು ನಾನು ಹಾಕ್ಕೊಂಡು ಕುಂತ್ನಿ. ನನಗೂ ಮಕ್ಕಳನ್ನ ಅಂತ ಅಂದ್ಕೊಂಡು ಮತ್ತು ಮಕ್ಕೊಂಡ್ನಿ ಅಂದರೆ ಇದಾಗಂಗಿಲ್ಲ ಕೆಲಸ ಅಂತಂದು ಕುಂತ್ನಿ. ಹೌದೇನೋ, ನಾನು ಸಂಜೆ ಮುಂದೆ ಸುಲಿಸ್ಕೊಡ್ತಿದ್ನಿ, ಮತ್ತು ಆವಾಗ ಇಬ್ಬರು ಸೇರಿ ಸುಲಿದ್ರೆ ಅದು ಎಷ್ಟೊತ್ತಾಕಿತ್ತು. ಹೌದತ್ತೆ, ಆದ್ರೂ ಮತ್ತೆ ಆಗಂಗಿಲ್ಲ ಕೆಲಸ ಅಂತಂದು ನಾನೇ ಮಾಡ್ಕೊಂಡು ಕುಂತ್ನಿ. ಆಮೇಲೆ ಈ ಅವ್ವ ಮೊನ್ನೆ ಬಂದಿತ್ತಲ್ರಿ, ಆವಾಗ ಸೀರೆ ಕೊಟ್ಟೋಗಿತ್ತಲ್ಲ ಮೈಸೂರು ಸಿಲ್ಕ್, ಅದನ್ನು ಹೊಲ್ಯಾಕ ಕೊಟ್ಟನ್ರಿ ಐತಿ. ಅದು ಹಿಂದೆ ಪೈಪಿಂಗ್ ಮಾಡಿರಿ, ಸ್ವಲ್ಪ ಬ್ಯಾಕ್ ಡಿಸೈನ್ ಇಡ್ರಿ ಅಂತ ಅನ್ನಿ ಅವರು ಅದಕ್ಕೆ 800 ರೂಪಾಯಿ ಹೇಳತ್ತಾರ್ರಿ. ಪೈಪ್ ಹಚ್ಕೊಂತಿ ಹಿಂದೆ ಯಾಕವ? ಅಲ್ಲ ಜಾಕೆಟಿಗೆ ಯಾರ ಪೈಪ್ ಹಚ್ಕೊತಾರೇನು? ಪೈಪ್ ಹಚ್ಕೊಳಲ್ರಿ, ಪೈಪಿಂಗ್ ಅಂದ್ರೆ ಹಿಂದೆ ಇದನ್ನು ಮಾಡ್ತಾರಲ್ರಿ ಜಾಕೆಟಿಗೆ ಸಣ್ಣಗೆ ಏನದು ದಡಿ ಹಿಡ್ದಂಗೆ ಮಾಡ್ತಾರಲ್ರಿ ಹಿಂದೆ ಬ್ಲೌಸಿಗೆ, ಅದಕ್ಕೆ ರೀ ಪೈಪಿಂಗ್ ಅಂತಾರದು. ಹೌದೇನಾ? ನಾನು ಇಕ್ಕಿ ಅದಪ್ಪ ಪೈಪ್ ಹಚ್ಕೊತಾಳಂತ ಅಂದ್ಕೊಂಡ್ನಿ. ಹೌದಾ, ನನಗೆ ಹೆಂಗೆ ಗೊತ್ತಾಗಬೇಕವಾ ಇಂಗ್ಲೀಷೇ ನಿಮ್ದು? ಹೌದ್ರಿ ಅತ್ತೆ, ಹಂಗಾಗಿ 800 ರೂಪಾಯಿ ಹೇಳಿದ್ರು, ಮತ್ತು ಹಾಕಿ ಬಂದೀನಿ ರೀ. ಚಲೋ ಆಯ್ತು ಬಿಡು. ಏನಾಯ್ತು ಮತ್ತು ಅವು ಭಾಳ ರೇಟಿಂದ ಅಂತಿದ್ದಿ ಸೀರೆ ಇವ್ರ ಕೈ ಕೊಟ್ಟು ಅಂದ್ರೆ ಕೆಡಿಸ್ಬಿಡ್ತಾರೆ, ಮತ್ತು ಉಟ್ಕೊಳಕ್ಕೆ ಬರಂಗಿಲ್ಲ, ಹಂಗೆ ಮಾಡಿರ್ತಾರೆ. ಹೋಗ್ಲಿ ಬಿಡು, ಕೊಟ್ಟಿಯಲ್ಲ ಚಲೋ ನಂಗೆ ಹೊಲಿಸ್ಕೊ. ಮತ್ತು ಅವ್ವ ಕೊಟ್ಟದ್ದು ತವ್ರ ಮನೆ ಸೀರೆ ಮಕ್ಕಳಿಗೆ ಯಾವತ್ತಿದ್ರೂ ಇದನ್ನವ ಚಲೋ ನಂಗೆ ಹೊಲಿಸ್ಕೊ. ಮುಂದೆ ಇದು ಬರ್ತೈತಲ್ಲ ದೀಪಾವಳಿ, ಇನ್ನೇನು ಇದು ಬಂತಲ್ಲ ದಸರಾ ಹಬ್ಬದಾಗ ಉಟ್ಕೊವಂತೆ ಅನ್ಬೇಕಂದ್ರೆ. ಅದೇ ಅತ್ತೆ, ಹಬ್ಬದಾಗ ಉಟ್ಕೊಂಡ್ರಾತು. ಇನ್ನೇನು ಮಂಜುಂದು ಬರ್ತಡೇನು ಬಂತಲ್ಲ, ಅವಾಗಾದ್ರೂ ಉಟ್ಕೊಂಡ್ರಾತು ಅಂತಂದು ಕೊಟ್ಟೀನಿ ರೀ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ, ನಾನು ಅವಸರ ಮಾಡೋಕೆ ಹೋಗಂಗಿಲ್ಲ, ಯಾವಾಗಾದ್ರೂ ಕೊಡಲಿ ಅಂತಂದು ಸುಮ್ಮನಾಗೀನಿ. ಹೌದು ಬಿಡವ, ಈ ಜಾಕೆಟ್ ಹೊಲಿಯೋರಿಗೆ ಅವಸರ ಮಾಡಿಬಿಟ್ಟಿವಿ ಅಂದ್ರೆ ಏನಾದರೂ ಒಂಚೂರು ಅಲ್ಲಿ ಇಲ್ಲಿ ಕೆಡಿಸ್ಬಿಟ್ರು ಸುಕ್ಕು ಬಂತು ಅಂದ್ರೆ ನಮ್ಮ ಮೇಲೆ ಹಾಕ್ಬಿಡ್ತಾರೆ. ನೀವು ಅವಸರ ಮಾಡಿದ್ರಿ ಮತ್ತು ಅವಸರಕ್ಕೆ ಕೊಡೋದಕ್ಕೆ ಮತ್ತು ಅವಸರ ಮಾಡಿ ಹೊಲಿದ್ವಿ ಅಂತಂದು ಇದು ಮಾಡ್ತಾರೆ. ಅವಸರ ಏನಿಲ್ಲ ರೀ, ನಿಧಾನಕ್ಕೆ ಚಲೋ ನಂಗೆ ಹೊಲ್ದು ಕೊಡ್ರಿ ಅಂತ ಹೇಳ್ಬೇಕಿತ್ತು ನೀನು. ಮತ್ತು ಹಂಗೆ ಹೇಳಿ ಬಂದೀನಿ ನಾನು ಅವಸರ ಏನಿಲ್ಲ, ನಿಧಾನಕ್ಕೆ ಚಲೋ ನಂಗೆ ಹೊಲ್ದು ಕೊಡ್ರಿ ಅಂತಂದು. ಅವು ಮೊನ್ನೆ ಕರ್ಚಿಕಾಯಿ ಮಾಡಿದ್ವಿದ್ವಲ್ಲ ಅತ್ತೆ, ಅವನ್ನ ಆಕಳಿಗೆ ಹಾಕಿದ್ನಿ ನಾನು. ಅವು ಒಂದು ಸ್ವಲ್ಪ ಯಾಕೆ ಇದು ಆದಂಗೆ ಆಗಿದ್ವು ರೀ. ಹುಡುಗರಿಗೆ ತಿಂದು ಸಾಕು ಅಂತ ಅಂದ್ರೆ ಹುಡುಗರು ತಿನ್ನೋಕೆ ಕೊಟ್ರೆ, ಮತ್ತು ಹುಳಿದಾಗೂ ಸುಮ್ಮನೆ ಆಕಳಾದ್ರೆ ತಿಂತಾವೆ ತೆಗಿ ಅಂತಂದು ಹಾಕಿದ್ನಿ ಇವತ್ತು ಬೆಳಗ್ಗೆ. ಹೌದಾ? ಯಾಕೆ ಏನಾಗಿದ್ವು? ಚಲೋ ಇದ್ದಿಲ್ಲೇನ? ಇಲ್ರಿ ಅತ್ತೆರ, ಚಲೋ ಇದ್ದಿಲ್ಲ. ಯಾಕೆ ಸ್ವಲ್ಪ ಬೋಸರು ಬಂದಂಗೆ ಆಗಿದ್ವು. ಹುಡುಗರು ಮತ್ತು ತಿಂದು ಒಟ್ಟಿಗಿಟ್ಟು ಕೆಡಿಸ್ಕೊಂಡವು ತೆಗಿ ಎತ್ಲಾಗ ಅಂದು ಆಕಳಿಗಾದ್ರೂ ಹಾಕಿದ್ರೆ ತಿಂತಾವು ಅಂತಂದು ಆಕಳಿಗೆ ಹಾಕಿದ್ನಿ. ಹಾಯ್ ಹಲೋ ಸ್ನೇಹಿತರೆ, ಇವತ್ತು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಾವು ಚೆನ್ನಾಗಿದ್ದೀವಿ ನೋಡಿ. ಕತೆಗಳಿಗೆ ಆದಷ್ಟು ಸಪೋರ್ಟ್ ಮಾಡಿರಿ, ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಕತೆಗಳು ಹೆಂಗೆ ಬರತ್ತವ ಅನ್ನೋದನ್ನು ಪ್ಲೀಸ್ ಸ್ನೇಹಿತರೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ ರೀ. ನೀವು ಸಪೋರ್ಟು ಎಷ್ಟು ವ್ಯೂಸ್ ಬರುತ್ತೆ ಅಷ್ಟು ನನಗೆ ಪ್ರೋತ್ಸಾಹ ಬರುತ್ತೆ ನನಗೆ ವೀಡಿಯೋಸ್ ಮಾಡಲಿಕ್ಕೆ. ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿರಿ, ಲೈಕ್ ಕೊಡಿರಿ ಅಂತಂದು ಕೇಳಕತ್ತೀನಿ ರೀ. ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ. ಮನೆಯಲ್ಲಿ ಸ್ವಲ್ಪ ಸಮಸ್ಯೆ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ. ಆದಷ್ಟು ವಿಡಿಯೋ ಮಾಡಲೇಬೇಕು ಅಂತ ಹೆಂಗೋ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.